Jungle. सर लास्ट फुल ऑडियंस है ಇಂಜೆಕ್ಷನ್ಸ್ ಒಂದು 3 ಟೈಮ್ ಹೋಗಬೇಕಾಗುತ್ತೆ ಅಥವಾ ಆಕ್ಸಿಜನ್ ಸಪೋರ್ಟ್ ಬೇಕಾಗುತ್ತೆ ಅದನ್ನು ಅಪ್ಲೈ ಮಾಡೋಕ್ಕೆ ಅದನ್ನು ಯಾರಿಗೆ ಮನೆ ನೋಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಮನೆ ನೋಡ್ಕೊಳ್ಳೋಕ್ಕಾಗಲ್ಲ ಹಾಸ್ಪಿಟಲ್ ಲಾಂಗ್ ಸ್ಟೇ ಆಗುತ್ತೆ. ತುಂಬ ಕಟ್ಬೋದು ಸೊ ಇಲ್ಲಿ ಇಬ್ಬಿಬ್ರು ಈಗ ನನಗೆ ಜನರಲ್ ಓಕೆ ಸರ್ ಮಾತಾಡಿ. ನಮಸ್ತೆ. ಕೇರ್ ವೈಸ್ ಅಂತ ಎಲ್ಡರ್ಲಿ ನರ್ಸಿಂಗ್ ಹೋಮ್ ಥರ ಮಾಡಿದ್ದಾರೆ ನಮ್ಮ ಫ್ರೆಂಡ್ ಹಾಗೂ ಬ್ರದರ್ ಡಾಕ್ಟರ್ ವಿವೇಕ್ ಅವರು. ಭಾಳ ಖುಷಿಯಾಗುತ್ತೆ. ಇವತ್ತಿನ ದಿನ ಮೆಡಿಕಲ್ ಫೀಲ್ಡಲ್ಲೆಲ್ಲ ಪ್ರಾಫಿಟ್ ನೋಡ್ತಾರೆ, ಬಟ್ ಆ ಒಂದು ಪ್ರಾಫಿಟ್ನ ಬಿಟ್ಟು ಅದರಲ್ಲಿ ಸೋಷಲ್ ಸರ್ವಿಸು ಮಾಡಬೇಕು ಅಂತ ಇನ್ನೂ ಯೂತ್ ಆಗಿರೋ ನಮ್ಮ ಡಾಕ್ಟರ್ ವಿವೇಕ್ ಅವರು ಈ ಫೀಲ್ಡ್ಗೆ ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಕೆಲಸ ಮಾಡ್ತಿರೋದು. ಈ ಹಾಸ್ಪಿಟ್ಲ್ ಅಲ್ಲದೆ ಈಗ ಹಾಸ್ಪಿಟ್ಲಲ್ಲಿ ಜಾಸ್ತಿ ಪೇಷಂಟ್ಸ್ಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ ದುಡ್ಡು ಜಾಸ್ತಿ ಆದಾಗ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಇವರು ಕೇರ್ ಮಾಡಿ ಕ್ಲೀನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಬೆಡ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. 50 ಬೆಡೆಡ್ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ ಅವರು. ಭಾಳ ಖುಷಿಯಾಗುತ್ತೆ. ಇಂಥ ಯೂತ್ಸು ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಹಿಂದೆ ಹೋಗದೆ ಈ ಥರ ಸೋಷಲ್ ಸರ್ವಿಸ್ ಮಾಡೋದಕ್ಕೆ ಬಂದಿರೋದು ಭಾಳ ಖುಷಿಯಾಗುತ್ತೆ. ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ನಿಮ್ಗೆ ಒಳ್ಳೆಯದಾಗಲಿ. ಇದೇ ರೀತಿ ನೀವು ಸೋಷಲ್ ಸರ್ವಿಸ್ ಮಾಡ್ಕೊಂಡು ಹೋಗಿ. ನಮ್ಮ ಕಡೆಯಿಂದ ಸಪೋರ್ಟ್ ಆಗಿ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್. ಬಂದಿದ್ದು ಬಾಯ್ ಖುಷಿ. ಥ್ಯಾಂಕ್ ಯು. ಸೊ ಕೇರ್ ಮಾಡೋಣ. ಹ್ಞೂ ಈ ಕೇರ್ ವೈಸು 7 ವರ್ಷದಿಂದ ಮೈಸೂರು ಜನರಿಗೆ ಸರ್ವಿಸ್ ಕೊಡ್ತಾ ಬಂದಿದೆ. ಸೊ ಮುಂಚೆ ಒಂದು 20 ಬೆಡ್ ಇತ್ತು. ಇವಾಗ ನಾವು ಸ್ವಲ್ಪ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡಬೇಕಂತೇಳಿ ICU ಸೆಟಪ್ ಮೂಲಕ ಫಿಸಿಯೋಥೆರಪಿ, ನ್ಯೂಟ್ರಿಷನ್ ಥೆರಪಿ, ಸೊ ಕಂಪ್ಲೀಟ್ಲಿ ನ್ಯೂರೋ ರಿಹ್ಯಾಬಿಟೇಷನ್ ಫಿಸಿಯೋಥೆರಪಿ ಬರುತ್ತೆ, ಲ್ಯಾಂಗ್ವೇಜ್ ಥೆರಪಿ, ಕಾಗ್ನೇಟಿವ್ ಥೆರಪಿ, ಮೆಮೊರಿ ಥೆರಪಿ, ಸ್ವಾಲೋಯಿಂಗ್ ಥೆರಪಿ. ಸೊ ಇನ್ನು ಹಲವಾರು ರೀತಿಗಳ ಸರ್ವಿಸ್ಗಳನ್ನ ಎಷ್ಟು ಆದಷ್ಟು 40 ವರ್ಷ ಮೇಲ್ಪಟ್ಟರೆ ಏನೇ ಕಾಯಿಲೆ ಬಂದು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ಒನ್ ಸ್ಟೆಪ್ ಸೊಲ್ಯೂಷನ್ ಅಂದರೆ ಕೇರ್ ವೈಸ್. ಸೊ ನೀವು ನೋಡ್ಬೋದು ಕಂಪ್ಲೀಟ್ಲಿ 50 ಬೆಡೆಡ್ ಹಾಸ್ಪಿಟಲ್ ಥರ ಇದೆ. ಇದು ಕಂಪ್ಲೀಟ್ ಈಗ ಜನರಲ್ ವಾರ್ಡು, ಮೇಲ್ಗಡೆ ಸ್ಪೆಷಲ್ ವಾರ್ಡ್ಸ್ ಇದೆ. ಮತ್ತು ಆಮೇಲೆ ಎಲ್ಲರಿಗೂ ಕೂಡ ಎಷ್ಟು ಚೆನ್ನಾಗಿ ಕೇರ್ ಕೊಡ್ಬೋದು. ವಿ ಆರ್ ಫೋಕಸಿಂಗ್ ಅಂದರೆ ಇದೆಲ್ಲ ಫಿಸಿಯೋಥೆರಪಿ ಯೂನಿಟು. ಸೊ ಫಿಸಿಯೋಥೆರಪಿ ಕೂಡ ಸರ್ವಿಸ್ ಚೆನ್ನಾಗಿದೆ. ಮತ್ತು ಇದ್ರ ಜೊತೆಗೆ ಎಲ್ಲ ಥರ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಯಾರಿಗಾದರೂ ಈ ರೀತಿಯ ಸರ್ವಿಸ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ, ಯಾಕೆಂದರೆ ಹಾಸ್ಪಿಟಲ್ಗಿಂತ ಇಲ್ಲಿ 50% ಕಡಿಮೆನೇ, ಅದಕ್ಕಿಂತ ಕಡಿಮೆ ಆಗುತ್ತೆ ಇಲ್ಲಿ ಕೊಡೋಂಥ ಸರ್ವಿಸ್. ಸೊ ಇಲ್ಲಿ ಅಷ್ಟು ಚೆನ್ನಾಗಿ ಸರ್ವಿಸಸ್ ಇದೆ. ನೀವು ಬೇಕಾದ್ರೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕೇರ್ ವೈಸ್ ಅಂತ ಹೇಳಿ, ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಕೇರ್ ತೊಗೊಂಡಿರೋದು ಟೆಸ್ಟಿಮೋನಿಯಲ್ಸ್ ಅಂದರೆ ಅವ್ರದ್ದು ಇಲ್ಲಿ Hello, my name is Shirin and I'm running a palliative nursing care. It's called CareWise. ಈ ಕೇರ್ವೈಸ್ ನಾನು ಸ್ಟಾರ್ಟ್ ಮಾಡಿದ್ದು 2021 ಸಣ್ಣ ಸೆಟಪ್ಪಲ್ಲಿ. ಈಗ ಅದನ್ನೇ ಇವಾಗ ದೊಡ್ಡದಾಗಿ ವಿಸ್ತಾರ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಫ್ಯಾಮಿಲಿಗೆ ನಾವು ಸೇವೆ ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ದೊಡ್ಡದಾಗಿ ಇದನ್ನು ಓಪನ್ ಮಾಡ್ತಾ ಇದ್ದೀವಿ. ಈ ಸೆಂಟರು ಬಂದು ಆಪೋಸಿಟ್ಟು ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿದೆ. ಮತ್ತು ಇಲ್ಲಿ 3 ಫ್ಲೋರು ಮಾಡಿದ್ದೀವಿ. ಒಂದು ಫ್ಲೋರಲ್ಲಿ ಕಂಪ್ಲೀಟ್ಲಿ ಪ್ರೈವೇಟ್ ರೂಮ್ಸ್ ಆ್ಯಂಡ್ ಇನ್ನೊಂದು ಫ್ಲೋರಲ್ಲಿ ICU ಸೆಟಪ್ ಥರ ಮಾಡಿ, ಮತ್ತು ಇನ್ನೊಂದು ಫ್ಲೋರಲ್ಲಿ ಜನರಲ್ ವಾರ್ಡ್ ಅಂತ. ಸೊ ನಾವು ಈಗ ಮಾಡಿರೋ ಉದ್ದೇಶ ಏನು ಅಂತಂದರೆ, ಹಾಸ್ಪಿಟ್ಲಲ್ಲಿ ಜನ ಜಾಸ್ತಿ ಅಮೌಂಟ್ ಕೊಡ್ತಾಯಿದ್ದಾರೆ ಜಸ್ಟ್ ಫಾರ್ ನರ್ಸಿಂಗ್ ಕೇರ್. ಮೆಡಿಕಲ್ ಅಟೆನ್ಷನ್ಗಿಂತಲೂ ಜಾಸ್ತಿ ನರ್ಸಿಂಗ್ ಕೇರಿಗೆ
ಬೇಕಾಗಿ ಹಾಸ್ಪಿಟ್ಲಲ್ಲಿ ಸ್ಟೇ ಮಾಡೋವಂಥವ್ರಿಗೋಸ್ಕರ ಮಾಡಿರೋವಂಥದ್ದು ಇದು. ಸೊ ಮೆಡಿಕಲ್ ಅಟೆನ್ಷನ್ ಇದ್ದರೆ ಅವ್ರು ಹಾಸ್ಪಿಟ್ಲಲ್ಲಿ ಇರಲೇಬೇಕಾಗುತ್ತೆ. ಆದರೆ ಬರೀ ನರ್ಸಿಂಗ್ ಕೇರ್ ಮಾತ್ರ ಬೇಕಾಗಿರೋಂಥವ್ರು ಹಾಸ್ಪಿಟ್ಲಲ್ಲಿ ಸ್ಟೇ ಇದ್ದಾಗ ಅವರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನು ಓಪನ್ ಮಾಡಿರೋದು. ಇದರಿಂದ ನಮ್ಮ ಕಡೆಯಿಂದ ಒಂದು ಸಣ್ಣದಾಗಿ ಒಂದು ಅಳಿಲು ಸೇವೆ ಜನಗಳಿಗೆ ಮಾಡಬೇಕು ಅಂತ ನಾವು ಅನ್ಕೊತಾ ಇದ್ದೀವಿ. ಆ್ಯಂಡ್ ನಮ್ಮಿಂದ ತುಂಬ ಜನ ಪೇಷಂಟ್ಸ್ಗಳು ರಿಕವರಿ ಆಗಿ ಹೋಗಿ ಅವ್ರು ಈಗಲೂ ಕೂಡ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಇದೇ ರೀತಿ ನಾವು ಇನ್ನೂ ಕೆಲವೊಂದು ಜಾಸ್ತಿ ಫ್ಯಾಮಿಲೀಸ್ಗಳಿಗೆ ಸಹಾಯ ಮಾಡೋಣ, ಇನ್ನೂ ಇದ್ರನ್ನ ಅಭಿವೃದ್ಧಿ ಹೊಂದೋಣ ಅಂತಂದ್ಬಿಟ್ಟು ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ಮತ್ತು ಇದರಲ್ಲಿ ಇನ್-ಹೌಸ್ ಡಾಕ್ಟರ್ಸ್ಗಳು ಕೂಡ ಇದ್ದಾರೆ. ಸೊ 24 ಅವರ್ಸು ನಮಗೆ ಡಾಕ್ಟರ್ಸ್ ಟೀಮು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಫುಲ್ಲಿ ಎಕ್ವಿಪ್ಡ್ ಫಿಸಿಯೋಥೆರಪಿ ಯೂನಿಟ್ ಇದೆ. ಸೊ ಅದರಿಂದ ನಮ್ಮದು ಪೇಷಂಟ್ಸ್ಗಳು, ಸ್ಟ್ರೋಕ್ ಪೇಷಂಟ್ಸ್ಗಳು ಬೇಗ ರಿಕವರಿ ಆಗಿ ಹೋಗಲಿ ಮನೆಗೆ, ಅವ್ರು ಮತ್ತೆ ಅವ್ರ ರುಟೀನಾಗಿ ಅವ್ರ ಜೀವನನ ಅವರು ಮತ್ತೆ ಆರಂಭಿಸ್ಕೊಳ್ಳಿ ಅಂತ ಒಂದು ಉದ್ದೇಶದಿಂದ ಈ ಒಂದು ಸಣ್ಣ ಆರ್ಗನೈಸೇಷನ್ನ ನಾವು ಮಾಡ್ತಾ ಇದ್ದೀವಿ. ತೊಗೊಂಡಿರೋದು ಅವ್ರದ್ದಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಟ್ರೀಟ್ಮೆಂಟ್ ಹೆಂಗಿತ್ತು ಅಂತ ಎಲ್ಲದೂ ಕೂಡ ಶೇರ್ ಮಾಡಿದ್ವಿ. ಸೊ ನಿಮ್ಗೆ ಯಾರಿಗಾರು ಇದು ಅವಶ್ಯಕತೆಯನ್ನು ದಯವಿಟ್ಟು ನಮ್ಮ ಕೇರ್ವೈಸ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ. Audio Jungle.